ಏನ್ ಮಾಡೋದು? ಅಲ್ಲ, ನಾನು ಎಷ್ಟೇ ಬೈದ್ರೂ ಇವಳು ಅಲ್ಲಿ ಕಿಸ್ಕೊಂಡಿರ್ತಾಳಲ್ಲ. ಇವಳು ಹೆಂಗಾದ್ರೂ ಮಾಡಿ ಗುದ್ದಾಡಂಗ್ ಮಾಡಿ ಈ ಮನೆ ಬಿಟ್ಟು ಓಡಿಸ್ಬೇಕು, ನನ್ನ ಮಗುಗೂ ಸಿಟ್ಟು ಬರಬೇಕು ಇವಳ ಮೇಲೆ ಅಂತಾನ ನಾನೇನೇನೋ ಮಾಡ್ತೀನಿ. ಅದೇನೂ ಆಗ್ತಾನೆ ಇಲ್ವಲ್ಲ. ನಾನು ಎಷ್ಟೇ ಬೈದ್ರೂ ಅಲ್ಲಿ ಕಿಸ್ಕೊಂಡು ನಗ್ತಾನೆ ಇರ್ತಾಳೆ ಇವಳು. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆಗಿ ಬಂದು ಇಲ್ಲಿ ಮೆರಿಬೋದು ಅನ್ಕೊಂಡವಳೆ. ಈ ನನ್ನ ಮಗ ಅವಳು ಹೇಳಿದ್ಲು ಅಂತಾನ ಅವಳು ಹೆಂಡತಿ ಬಂದ ತಕ್ಷಣ ಗಾಡಿ ತಗೊಂಡು ಊರಿಂದಾನೇ ಓಡಾಡ್ತಾನಂತೆ. ಹೆಂಡತಿ ಬಿಟ್ಟಿರಕ್ಕಾಗಲ್ವಲ್ಲ. ಅದಕ್ಕೆ ಇಷ್ಟು ದಿನ ಅಪ್ಪ ಅಮ್ಮ ಇಬ್ಬರೇ ಇದಾರಲ್ಲ, ಗಾಡಿ ತಗೋಣ ಅಂತಾನ ಮನಸ್ಸು ಮಾಡ್ಲಿಲ್ಲ. ಆದ್ರೆ ಹೆಂಡತಿ ಬಂದು ಹೇಳ್ತೀನಿ ಗಾಡಿ ತಗೊಂಡು ಊರಿಂದ ಓಡಾಡ್ತಾನಂತೆ, ಊರಿಂದ ಸಾಲ ಮಾಡಿ. ಇಷ್ಟು ದಿನ ಉಪ್ಪಿನಕಾಯಿ ಮಾಡಕ್ ಹೋಗಿ ದುಡ್ಡ ಸೋಜಿ ಕೊಟ್ಲು. ಅದನ್ನ ನಮ್ಮ ಅತ್ತೆಗೆ ಕೊಡೋಣ, ಅವಾಗ್ಲಾದ್ರೂ ನನ್ನ ಮ್ಯಾಲಿನ ಸಿಟ್ಟು ಕಮ್ಮಿ ಆಗುತ್ತೇನೋ ನೋಡೋಣ. ಅತ್ತೆ ಅತ್ತೆ, ಏನೇ ಕತ್ತೆ? ಯಾಕಂಗ ಅರಿಸ್ಕೊಂತ ಇದೀಯಾ? ಅಯ್ಯೋ, ನಾನೆಲ್ಲ ಅರಿಸ್ಕೊಂತ ಇದ್ನತ್ತೆ, ಸುಮ್ಮನೆ ಮಾತಾಡಿಸ್ತೆ ಅತ್ತೆ ಅತ್ತೆ ಅಂತಾನ. ನೀವ್ ಯಾಕಂಗ ರೇಗಾಡ್ತಾ ಇದ್ದೀರಾ? ಊಟ ಮಾಡಿದ್ರೆ ಹೋಗ್ಲಿ. ನಾನು ಊಟ ಮಾಡೋದ್ ಕಟ್ಕೊಂಡು ನಿನ್ಗೆ ಏನಾಗಬೇಕಾಗೈತೆ ಹೇಳು. ಸುಮ್ಮನೆ ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗಿ ಮೊಸರು ಗಿಸೆ ತೊಳೆದು ಇನ್ನೇನು ಸಾಯಂಕಾಲ ಆಯ್ತು ಅವ್ರು ಬರೋ ಟೈಮು. ಹೋಗಿ ಅಡಿಗೆ ಗಿಡಿಗೆ ಮಾಡೋ ಹೋಗಿ. ನಾನು ಉಣ್ಣ ಬಿಟ್ನು ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕಾಗೈತಿ? ಆಯ್ತತ್ತೆ, ಹಂಗೆ ಇರ್ತೀನಿ. ಸರಿ, ನಂದು ಕೂಲಿ ದುಡ್ಡು 100 ರೂಪಾಯಿ ಆಗೈತೆ. ಇಷ್ಟು ದಿನ ಹೋದ್ನಲ್ವಾ ಉಪ್ಪಿನಕಾಯಿ ಮಾಡಕ್ಕೆ, ಅದನ್ನ ಸೂಜಿ ಕೊಟ್ಟಿದ್ದಾಳೆ. ತಗೊಳ್ಳಿ ಅತ್ತೆ, ಇಟ್ಕೊಳ್ಳಿ. ಏನ್ಕಾದ್ರೂ ಬೇಕಾಗುತ್ತೆ, ತಗೊಳ್ಳಿ ಅತ್ತೆ. ಏನೇ ಲಂಚ ಕೊಡ್ತಾ ಇದ್ಯಾ? ಈ ದುಡ್ಡು ಕೊಟ್ಬಿಟ್ಟು ನೀನ್ ಹೇಳ್ದಂಗೆ ಕೇಳಂಗೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯಾ ನನ್ನೂ? ನೀನ್ ದುಡ್ಡು ಯಾವಳಿಗೆ ಬೇಕಾಗಿತ್ತೆ? ಹೋಗಿ ಆಚೆಗೆ. ನೀನ್ ಕಂಡ್ರೆ ನನಗಾಗಲ್ಲ. ಓಹೋ, ಬಂದ್ಬಿಟ್ಲು ಇಲ್ಲಿ. ದುಡ್ಡು ಕೊಟ್ಟ ತಕ್ಷಣ ನಾನು ಕರೆದ್ಬಿಟ್ಟು ನಿನ್ನ ಸೊಸೆ ಅಂತ ಒಪ್ಕೊಂಡು ತಲೆ ಮೇಲೆ ಕೊತ್ಕೊಂಡು ಮೆರೆಸ್ತೀನಿ ಅನ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಇಲ್ಲ. ನೀನಂತೂ ನನ್ನ ಸೊಸೆ ಆಗಕ್ಕೆ ಸಾಧ್ಯನೇ ಇಲ್ಲ. ತಗೊಂಡೋಗು. ನಿನ್ 100 ರೂಪಾಯಿ ಯಾವಳಿಗೆ ಬೇಕಾಗತ್ತೆ? ನಾನೇ ದುಡ್ಡಿನ ಮಕ ನೋಡಿಲ್ಲ ಅನ್ಕೊಂಡಿದ್ಯಾ? ನಾನು ದಿನ ಕೂಲಿ ಹೋಗ್ತೀನಿ, ನನಗೂ ದುಡ್ಡು ಬರುತ್ತೆ. ನೀನೆಲ್ಲ ದುಡಿಯಕ್ಕೆ ಕಂಡಿರಾಳು. ಓಹೋ, ಬಂದ್ಬಿಟ್ಲು. ದುಡ್ಡಂತೆ, ದುಡ್ಡ. ಓಹೋ, ಏನು ನಾನು ದುಡ್ಡಿನ ಮಕ ನೋಡಿಲ್ಲ ಅಮ್ಮಂಗೆ ದುಡ್ಡು ಕೊಡ್ತಾ ಇದ್ದಾನೆ. ದುಡ್ಡು ಕೊಟ್ಟ ತಕ್ಷಣ ನೀನು ಬೆಣ್ಣೆ ಮಾತಿಗೆ ಕರ್ಬಿಡ್ತೀನಿ ಅನ್ಕೊಂಡಿದ್ದೀನಿ. ಯಾವಳಿಗೆ ಬೇಕಾಗಿತ್ತು ನೀನು 100 ರೂಪಾಯಿ ದುಡ್ಡು? ನೀನು ನಮ್ಮ ಮನೆ ಬಿಟ್ಟು ತೊಲಗು, ನನ್ನ ಮಗನ ಜೀವನದಿಂದ. ನೀನ್ ಕಂಡ್ರೆ ನನಗಾಗಲ್ಲ. ಇರೋ ನಮ್ಮ ಮಗನ ಮದ್ವೆನೂ ನೋಡಕ್ಕಾಗ್ಲಿಲ್ಲ ನಿನ್ನಿಂದನ. ಏನೇ ಏನ್ ಹಂಗ್ ಗುರಾಯಿಸ್ತಾ ಇದ್ಯಾ? ಓಹೋ, ಗುರಾಯಿಸ್ಬಿಟ್ರೆ ನೀನು ನಿನ್ ನೋಡಿ ನಾನು ಎದ್ರಕೊಂಡ್ಬಿಡ್ತೀನಿ ಅನ್ಕೊಂಡಿದ್ದಿ ಏನು? ಯಾವುದೇ ಕಾರಣಕ್ಕೂ ಇಲ್ಲ, ನಿನ್ನ ಇಲ್ಲಿಂದ ಓಡಿಸೋದೇನೆ. ಅತ್ತೆ, ನೀವು ಸಿಟ್ನ ಈ ದುಡ್ಡಿನ ಮೇಲೆ ತೋರಿಸ್ಬೇಡಿ. ಏನು ಅತ್ತೆ ಅಂತ ಹೇಳಿ ಮರ್ಯಾದೆ ಕೊಟ್ಟು ನಾನು ದುಡ್ದಿರೋ ದುಡ್ಡ ನಿಮ್ ಕೈ ಕೊಡೋಣ, ಸಂತೋಷ ಪಡ್ತೀರಾ ನೀವು? ಮನೆಗೆ ಏನಾನ ಬೇಕಂದ್ರೆ ನೀವೇ ತರ್ತೀರಾ. ಈ ಮನೆಗೆ ಹಿರಿಯರು ಅಂತ ಹೇಳಿ ಗೌರವ ಕೊಟ್ಟು ದುಡ್ಡು ಕೊಟ್ರೆ ಮಕ್ಕದ ಮೇಲೆ ಬಿಸಾಕ್ತಿರಲ್ಲ. ನಾನು ನೋಡ್ತಲೇ ಇದ್ದೀನಿ ಬಂದಾಗಿಂದ. ನಮ್ಮ ಅಮ್ಮ ಹೇಳಿದ್ದಾರೆ, ಏನಂದ್ರು ಅನುಸರಿಸ್ಕೊಂಡು ಹೋಗಮ್ಮ, ನಿಮ್ಮ ಅತ್ತೆಗೆ ಇಷ್ಟ ಇಲ್ದೇ ಇರೋ ಮದ್ವೆ. ಅವ್ರೇನಂದ್ರು ತಿರುಗಿಸಿ ಮಾತಾಡಕ್ ಹೋಗ್ಬೇಡ ಅಂತ ಹೇಳಿದ್ರು. ಅದಕ್ಕೆ ಇಷ್ಟ ದಿನ ನಾನು ನಿಮಗೆ ಬಿಡು ನೋಡು, ನಿಮ್ಮ ಮನ್ಸಿಗೆ ನೋವಾಗೈತಲ್ಲ, ಒಂದ್ ಸ್ವಲ್ಪ ದಿನ ಹೋಗ್ಲಿ ಅನುಸರಿಸ್ಕೊಂಡು ಹೋಗ್ತೀರಾ ಅಂತ ಹೇಳಿ ನೋಡ್ತಲೇ ಇದ್ದೀನಿ. ಆದ್ರೆ ನೀವು ಬದಲಾಗೋ ತರ ಕಾಣಿಸ್ತಾ ಇಲ್ಲ ಅತ್ತೆ. ಅಲ್ಲ, ನಾನು ಪ್ರೀತಿಯಿಂದ ಎಷ್ಟು ಪ್ರೀತಿಯಿಂದ ನಗ್ನಗ್ತಾನ ದುಡ್ಡು ತಂದು ಕೊಟ್ರೆ ಮಗದ ಮೇಲೆ ಬಿಸಾಕ್ತಿರಲ್ಲ. ಎಷ್ಟು ಅಹಂಕಾರ ಇರ್ಬೇಕು ನಿಮ್ಗೆ? ಇಷ್ಟೊಂದು ಇರಬಾರ್ದತ್ತೆ. ತಿನ್ನಕ್ಕೆ ಕೂಳನು ಸಿಗಲ್ಲ ಈ ತರ ದುಡ್ಡಿನ ಮೇಲೆ ಅಹಂಕಾರ ತೋರಿಸಿದ್ರೆ. ಏನೋ ಗೌರವ ಕೊಟ್ಟು ತಂದು ಕೊಟ್ರೆ ಹಿಂಗ ಬಿಸಾಕೋದು. ನಿನ್ ಗೌರವ ಯಾವಳಿಗೆ ಬೇಕಾಗೈತೆ? ನಾನೇನ ಕೇಳಿದ್ದ ನಿನ್ಗೆ ದುಡ್ಡು ತಂದು ಕೊಡಮ್ಮ ಅಂತ ಹೇಳಿ? ಯಾಕೆ ನನ್ನ ಕೈ ತಂದು ಕೊಡ್ತಾ ಇದ್ಯಾ? ನೀನ್ ಕಂಡ್ರೆ ಆಗಲ್ಲ ಅಂತ ಗೊತ್ತಿದ್ದು ನನ್ನ ಕೈ ತಂದು ಕೊಟ್ರೆ ನನಗೆ ಸಿಟ್ಟು ಬರ್ದಂಗಿರುತ್ತಾ? ಅದಕ್ಕೆ ಮಕ್ಕಸ್ತೆ. ಓಹೋ, ನನಗೆ ದುರಂಕಾರ ಅಂತೆ, ದುರಂಕಾರ. ನಿನಗಿರೋವಷ್ಟು ಯಾವಳಿಗೂ ಇಲ್ಲ ಕಣೆ. ಅವಳ ಸೂಜಿ ಅಂಬಳು ಇವಳ ಉಪ್ಪಿನಕಾಯಿ ಮಾಡಕ್ ಕರ್ಕೊಂಡು ಹೋಗ್ತಾಳಂತೆ, ದುಡ್ಡು ತಂದು ಕೊಟ್ಟಾಳಂತೆ. ಇವಳು ನನ್ನ ಕೈ ಕೊಡ್ತಾಳೆ. ಓಹೋ, ಇವಳು ದುಡ್ಡಿಂದಾನೆ ನಮ್ಮ ಮನೆ ನಡೀತೈತೆ ನಮ್ಮಂಗೆ. ಇಷ್ಟ ದಿನ ನೀನ್ ಇಲ್ದಿದ್ರು ನಾನು ಕೂಲಿ ಮಾಡಿ ನಮ್ಮ ಮನೆ ನಡೆಸ್ಕೊಂಡು ಹೋಗಿದ್ದೀನಿ ಕಣೆ. ನಿನ್ ದುಡ್ಡು ಯಾವಳಿಗೆ ಬೇಕಾಗೈತೆ? ತಗೊಂಡು ಹೋಗ್ತಾ ಇರು ನೀನು. ಅತ್ತೆ, ದುಡ್ಡಿನ ಮೇಲೆ ಈ ತರ ಎಲ್ಲ ಅಹಂಕಾರದಿಂದ ಮಾತಾಡ್ಬೇಡ ಅತ್ತೆ. ನಾನ್ ನಿಮ್ ಸೊಸೆ, ಇದ್ಯಾರು ಬದಲಾಯಿಸಕ್ಕಾಗಲ್ಲ. ನಾವು ನೀವು ಅನುಸರಿಸ್ಕೊಂಡು ಹೊಂದಾಣಿಕೆಯಿಂದ ಇದ್ರೆ ಮನೇಲಿ ಸುಖವಾಗಿರ್ಬೋದು ಅತ್ತೆ. ದಯವಿಟ್ಟು ಈ ತರ ಸಿಟ್ಟು ಮಾಡ್ಕೋಬೇಡಿ. ತಗೊಳ್ಳಿ, ದುಡ್ಡು ಇಟ್ಕೊಳ್ಳಿ, ಮನೆ ಖರ್ಚಿಗೆ ಏನ್ಕಾದ್ರೂ ಬೇಕಾಗುತ್ತೆ. ನಿಮ್ ಮೇಲೆ ನನ್ಗೆ ಯಾವ ಸಿಟ್ಟು ಇಲ್ಲ. ಆದ್ರೆ ನೀವೇನೆ ನನ್ ಕಂಡ್ರೆ ಹಂಗೇನೆ ಉರ್ದ್ ಬೀಳ್ತೀರಾ. ತಗೊಳ್ಳಿ ಅತ್ತೆ, ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ನೀವು ನಮ್ಮಮ್ಮ ಇದ್ದಂಗೆ. ಓಹೋ, ಈ ತರ ಬೆಣ್ಣೆ ಮಾತಾಡ್ಬಿಟ್ರೆ ಕರ್ಗೋಗ್ಬಿಡ್ತೀನ? ಯಾವುದೇ ಕಾರಣಕ್ಕೂ ಇಲ್ಲ ಕಣೆ. ನಮ್ಮ ಅಮ್ಮಯ್ಯ ಅಂತೆ, ಅಮ್ಮಯ್ಯ. ನೀನ್ ಯಾಕೆ ನನ್ನ ಮಗಳಾಗ್ತೀಯ? ನನ್ನ ಮಗಳೇನಾದ್ರೂ ನಿನ್ನಂಗೆ ಹಿಂಗೆ ಯಾವನ್ನ ಕಟ್ಕೊಂಡು ಹೋಗಿದ್ರೆ ಮಕ್ಕುಗ್ದು ಓಡಿಸ್ತಿದ್ದೆ. ಮನೆ ಬಿಟ್ಟು ಓಡಿಸ್ತಿದ್ದೆ. ಗಂಡನ ಮನೆಗೂ ಇರಾಕ್ ಬಿಡ್ತಿರ್ಲಿಲ್ಲ, ತವ್ರ ಮನೆಗೂ ಇರಾಕ್ ಬಿಡ್ತಿರ್ಲಿಲ್ಲ. ನೀನು ನಿಮ್ಮ ಅಮ್ಮಯ್ಯ ಅದ್ಯಂತ ಬುದ್ಧಿ ಕಲ್ಸಾಳೋ ಏನ್ ಕತ್ತೆ ನಿನಗೆ? ಬರೀ ಇಂಥ ಮನೆ ಹಾಳು ಬುದ್ಧಿನೇ ಹೇಳ್ಕಟ್ಟೇವಳೆ ಅನ್ಸುತ್ತೆ ನಿಮ್ಮ ಅಮ್ಮಯ್ಯ. ಅದಕ್ಕೆ ನೀನು ಇಲ್ಲಿ ಬಂದು ನನ್ನ ನೆಮ್ಮದಿ ಹಾಳು ಮಾಡ್ತಾ ಇದ್ಯಾ. ನನ್ನ ಮಗನು ನನ್ನ ದೂರ ಮಾಡಿ. ನೀನ್ ಬಂದಾಗಿಂದ ನನ್ನ ಮಗ ನನ್ನ ಮಾತೆ ಕೇಳಲ್ಲ. ಹಂಗಾಗಿ ಅವನಿ ಎಂತ ಮಗಳು ನಿತ್ಯವಳ ಏನು ನಿಮ್ಮ ಅಮ್ಮಯ್ಯ ಇಂಥ ಬುದ್ಧಿನ ಹೇಳ್ಕೊಟ್ಟಿರೋದು? ಮನೆ ಒಡೆಯ ಬುದ್ಧಿನ. ಅತ್ತೆ
ನಮ್ಮ ಅಮ್ಮನ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನ್ ಸುಮ್ಮನಿರಲ್ಲ ನೋಡ್ರಿ. ಏನೋ ಹೋದ್ರೆ ಹೋಗ್ಲಿ ಬಿಡಿ ಅಂತ ಹೇಳಿ ಬೈದಂಗೆಲ್ಲ ಬೈಸ್ಕೊಂಡು ಸುಮ್ಮನಿದ್ದಂಗೆಲ್ಲ ನಿಮ್ಗೆ ಯಾಕೆ ಜಾಸ್ತಿ ಆಯ್ತಲ್ಲ. ನಮ್ಮ ಅಮ್ಮ ಏನಾದ್ರು ಆತರ ಕೆಟ್ಟ ಬುದ್ಧಿ ಹೇಳ್ಕೊಟ್ಟಿದೆ ಇಷ್ಟೊತ್ತಿಗೆ ಯಾವಾಗ್ಲೂ ನಿಮ್ಮನ್ನ ನಾನು ಬಾಯಿಗೆ ಬಂದಂಗೆ ಬೈಬೇಕಾಗಿತ್ತು. ನಿಮ್ಮ ಅತ್ತೆ ಏನಂದ್ರು ತಿರ್ಗ್ಸ್ ಮಾತಾಡಕ್ ಹೋಗ್ಬೇಡ, ಚೆನ್ನಾಗಿರೋ ನಿಮ್ಮ ಅತ್ತೆನ ಹೊಲಸ್ಕಮಕ್ ನೋಡು. ನಿಮ್ಮ ಅತ್ತೆ ನಿನ್ನ ಸೊಸೆ ಅಂತ ಒಪ್ಕೋಬೇಕು, ಆತರ ನೀನಿರು, ಮಾತಾಡಕ್ ಹೋಗ್ಬೇಡ. ಏನ್ ಮಾಡಕ್ಕಾಗುತ್ತೆ, ಒಬ್ನೇ ಮಗನ್ ಮದ್ವೆ ಮಾಡಕ್ಕಾಗಿಲ್ಲ ಅಂತ ಅವ್ರಿಗೂ ಬೇಜಾರಿರುತ್ತೆ ಅಂತೇಳಿ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಆದ್ರೆ ನೀವು ನೋಡಿದ್ರೆ ನಮ್ಮ ಅಮ್ಮನ ಬಗ್ಗೆ ಕೆಟ್ಟಂಗ್ ಮಾತಾಡ್ತೀರಾ. ಏನೇ ನಿಮ್ಮ ಅಮ್ಮನ ಬಗ್ಗೆ ಮಾತಾಡೋದೆ, ಈ ನಿಮ್ಮ ಅಣ್ಣಯ್ಯ ನಿಮ್ಮ ಮನೆಯವ್ರ ಬಗ್ಗೆ ಎಲ್ಲರ ಬಗ್ಗೆನೂ ಮಾತಾಡೋದೆ. ಅವರಂತ ಕೆಟ್ಟ ಜನ ಇನ್ಯಾರು ಇಲ್ಲ. ನಿಮ್ಮ ಅಮ್ಮಯ್ಯ ನಿಮ್ಮ ಅಣ್ಣಯ್ಯ ನಿಮ್ಮತ್ತೆ ಎಲ್ಲರೂ ಅಷ್ಟೇನೆ. ಬರೇನೆ ಕೆಟ್ಟ ಬುದ್ಧಿ ಹೇಳ್ಕೊಟ್ಟಿರೋರು, ಮಾನ ಮರ್ಯಾದೆ ಇಲ್ದಿರೋರು ಅವರು. ಅದಕ್ಕೆ ಮತ್ತೆ ನಿಂತಂದು ನನ್ನ ಮಗ ಗಂಟು ಹಾಕಿದ್ದು ನೋಡಿ ಅತ್ತೆ, ಅದೆಲ್ಲ ಸರಿ ಇರಲ್ಲ. ಸುಮ್ಮನೆ ನೀವು ಜಾಸ್ತಿ ಮಾತಾಡ್ತಾ ಇದ್ರ. ನಮ್ಮ ಮನೆಯವ್ರ ಬಗ್ಗೆ ಏನು ಮಾತಾಡಕ್ ಹೋಗ್ಬೇಡಿ. ಅವ್ರು ಎಷ್ಟು ಒಳ್ಳೆಯವರು ಅಂತ ನಿಮ್ಗೇನ್ ಗೊತ್ತು? ನನಗ್ ಗೊತ್ತಿದೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮಮ್ಮ. ನಮ್ಮಪ್ಪ ಸತ್ಮೇಲೆ ನಮಗೋಸ್ಕರ, ನಮ್ಮ ಸಾಕಕ್ಕೋಸ್ಕರ, ನಮ್ಮ ಮದ್ವೆ ಮಾಡಕ್ಕೋಸ್ಕರನ ಅಂತಾರ. ಸುಮ್ಮನೆ ನೀವು ಬಾಯಿಗೆ ಬಂದಂಗೆ ಮಾತಾಡಬೇಡಿ. ನಿಮ್ಗೆ ನಾನ್ ಸೊಸೆ ಅನ್ನೋದು ಇಷ್ಟ ಇಲ್ಲ ಅಂತಂದ್ರೆ ಹೋಗ್ಲಿ ಬಿಡಿ, ಪರವಾಗಿಲ್ಲ. ಆದ್ರೆ ನಮ್ಮ ಮನೆಯವ್ರ ಬಗ್ಗೆ, ನಮ್ಮ ಅಮ್ಮನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡೋದು ನನ್ನ ಕೈಯಲ್ಲಿ ಕೇಳಿಸ್ಕೊಂಬಕ್ಕಾಗಲ್ಲ ನೋಡಿ. ಸುಮ್ಮನೆ ಇದ್ಬಿಡಿ. ಏನೇ ಮಾಡ್ತೀಯ? ಕೇಳಿಸ್ಕೊಂಬಕ್ಕಾಗ್ಲಿಲ್ಲ ಅಂದ್ರೆ ಹೋಗು, ಕಿವಿ ಮುಚ್ಕೋ. ಈ ಮನೆ ಬಿಟ್ಟು ತೊಲಗು. ನಾನು ಮಾತಾಡೋದೇ. ಓಹೋ, ಏನೋ ಬಂದ್ಬಿಟ್ಲಿ, ಏನೋ ಮಾಡ್ತಾವೇನೋ. ದುರ್ಗುಟ್ಕೊಂಡು ನೋಡ್ಬಿಟ್ರೆ ನಾನು ಎದರ್ಕೋಬೇಕಾ? ಹೋಗ್ತಾ ಇರು. ಸೀತಾ ಯಾಕಮ್ಮ, ಯಾಕೆ ಇಷ್ಟು ಜೋರಾಗಿ ಗಲಾಟೆ ಮಾಡ್ತಾ ಇದ್ರೆ? ಏನಾಯ್ತು? ದುರ್ಗಿ ಏನಾಯ್ತೆ? ಯಾಕೆ ಹಿಂಗೆ ಹುಡುಗಿ ಮೇಲೆ ರೇಗಾಡ್ತಾ ಇದೆಯಾ? ಏನ್ ಮಾಡಿದ್ಲ ಹುಡುಗಿ? ಏನೂ ಇಲ್ಲ ಮಾವ, ನಾನು ಕೂಲಿ ಹೋಗಿದ್ನಲ್ಲ ಉಪ್ಪಿನಕಾಯಿ ಮಾಡಕ್ಕೆ ಸೂಜಿ ಜೊತೆ. ಅವ್ರು ದುಡ್ಡು ಕೊಟ್ಟಿದ್ಲು, ಅದಕ್ಕೆ ಅತ್ತೆಗೆ ಕೊಡೋಣ ಬಿಡು, ಅವರೇ ಅಲ್ವಾ ಮನೆಯೆಲ್ಲ ನಡೆಸೋದು, ಮನೆ ಯಜಮಾನಿನೂ ಅವರೇನೆ ಅಂತ ಹೇಳಿ ದುಡ್ಡು ಕೊಟ್ರೆ ದುಡ್ಡು ತೆಗೆದು ನನ್ನ ಮಕ್ಕದ ಮೇಲೆ ಕಿಸಿತಾರೆ. ನಾನು ಇಷ್ಟ ದಿನ ಅವ್ರು ಏನಂದ್ರೆ ಏನ್ ಬೈದ್ರು ಏನು ಬೇಜಾರು ಮಾಡ್ಕೊಂಡಂಗೆ ತಿರ್ಗಿಸ್ ಮಾತಾಡ್ದಂಗೆ ಅನ್ಸರಿಸ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಇವ್ರು ನೋಡಿದ್ರೆ ದಿನಕ್ಕೂ ಜಾಸ್ತಿ ಮಾಡ್ತಾ ಇದ್ದಾರೆ ನೋಡಿ ಮಾವ. ನಾನು ಎಂದಾದ್ರೂ ಕೆಟ್ಟದಾಗ ನಡ್ಕೊಂಡಿದ್ದೀನ? ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ತಾನೇ. ಕೂಲಿ ಹೋಗಿ ಬಂದ್ರು ಬೆಳಗ್ಗೆ ಸಾಯಂಕಾಲ ಅಡಿಗೆ ಮಾಡೋದೆಲ್ಲ ನಾನೇ ಮಾಡ್ತೀನಿ. ಅಷ್ಟಾದ್ರೂ ಇವತ್ತಿಗೆ ನನ್ನ ಮೇಲಿನ ಸಿಟ್ಟು ಕೋಪ ಹೋಗೇ ಇಲ್ವಲ್ಲ ನೋಡಿ. ಅದು ಅಲ್ಲದೆ ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಬಗ್ಗೆನೆಲ್ಲ ಎಷ್ಟೊಂದು ಕೆಟ್ಟದಾಗ ಮಾತಾಡ್ತಾರೆ. ನಿಮ್ಮಮ್ಮ ಸರಿ ಇಲ್ಲ, ಕೆಟ್ಟ ಬುದ್ಧಿ ಹೇಳ್ಕೊಟ್ಟಾರೆ, ಮನೆ ಹಾಳು ಮಾಡೋ ಬುದ್ಧಿ ಹೇಳ್ಕೊಡ್ತಾರೆ ಅವರು, ಹಂಗೆ ಹಿಂಗೆ ಅಂತ ಅಂತಾರೆ ನೋಡಿ ಮಾವ. ನೀವೇ ಹೇಳಿ, ನಾನು ಎಂದಾದ್ರೂ ಆ ಥರ ನಡ್ಕೊಂಡಿದ್ದೀನ ಕೆಟ್ಟದಾಗಿ? ಎಲ್ಲ ಕೆಲಸನೂ ಮಾಡ್ತಾ ಇದ್ದೀನಿ ತಾನೇ. ಅವ್ರು ಎಷ್ಟು ಬೈದ್ರು ನಾನು ತಿರ್ಗ್ಸ್ ಮಾತಾಡಿಲ್ಲ ಇದುವರೆಗೂ ಬಂದಾಗಿಂದನ. ನೀವೇ ನೋಡ್ತಾ ಇದ್ದೀರಾ ತಾನೇ? ಹೌದಮ್ಮ, ನಾನು ನೋಡ್ತಲೇ ಇದ್ದೀನಿ. ನಿಮ್ಮ ಅತ್ತೆ ಏನಂದ್ರು ನೀನು ಸಿಟ್ಟು ಮಾಡ್ಕೊಂಡಾಗೆ ನಗ್ನಗ್ತಾನೆ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇದೆಯಾ. ಇವತ್ತು ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ ಅಂದ್ರೆ ನಿಮ್ಮ ಅತ್ತೆದೇ ತಪ್ಪಿರುತ್ತೆ. ಏನ್ರಿ ಏನ್ ತಪ್ಪಿರೋದು? ಸೊಸೆ ಪರವಾಗಿ ಮಾತಾಡಕ್ ಬಂದ್ಬಿಟ್ಟೇನ? ಸುಮ್ಮನೆ ಹೋಗ್ತೀಯ ಇಲ್ವ ಈಗ? ಅಂತ ನಿನಗೇನು ಅರ್ಥ ಆಗ್ಬೇಕು? ಬಂದ್ಬಿಟ್ಟೆ ಇಲ್ಲಿ. ಸೊಸೆ ಮಾಡಿಕ್ಕಳೆ ತಿಂದು ಉಂಡು ಕುಕ್ಕಮನ ಅಂತ ಸುಮ್ಮನೆ ಹೋಗ್ತಾ ಇರು ನೀನು. ಸೊಸೆ ಪರವಾಗಿ ಮಾತಾಡಕ್ ಬಂದ್ರೆ ನಾನೇನಿಲ್ಲ, ನಿನ್ನನ್ನು ಬಿಡಲ್ಲ. ಲೇ ಹಂಗೆಲ್ಲ ಮಾತಾಡಬೇಡ್ವೆ. ಯಾಕೆ ಇವಳ ಮೇಲೆ ಅಷ್ಟೊಂದು ಸಿಟ್ಟು? ಈ ಹುಡುಗಿ ಮೇಲೆ ಎಷ್ಟು ಚೆನ್ನಾಗಿ ಅತ್ತೆ ಮಾವ ಅನ್ಕೊಂಡು ನಮಗೆ ಊಟ ತಂದ್ಕೊಡೋದು, ಟೀ ತಂದ್ಕೊಡೋದು, ಕಾಫಿ ತಂದ್ಕೊಡೋದು, ನೆಲ ಒರೆಸೋದು, ಮುಸೆ ತೊಳೆಯೋದು, ಎಲ್ಲ ಕೆಲಸನೂ ಮಾಡ್ತೈತೆ ಹುಡುಗಿ. ಹಂಗಿದ್ರು ನೀನು ಯಾಕೆ ಆ ಹುಡುಗಿ ಮೇಲೆ ಹಿಂಗೆ ರೇಗಾಡ್ತಾ ಇದೆಯಾ? ಸುಮ್ಮನಿರು. ಅವ್ರ ಅಪ್ಪಯ್ಯ ಅಮ್ಮಯ್ಯ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿರೋದಕ್ಕೆ ಇಷ್ಟು ಚೆನ್ನಾಗಿ ಅನ್ಸರ್ಸ್ಕೊಂಡು ಹೋಗ್ತಾ ಇದ್ದಾಳೆ. ನೀನೆಷ್ಟೇ ರೇಗಾಡಿದ್ರು ನಗ್ನಾಗ್ತಾನ. ನೀನೇ ಆ ಹುಡುಗಿನ ಅರ್ಥ ಮಾಡ್ಕೊಂಡೆ ಬಾಯಿಗೆ ಬಂದಂಗೆ ಅಂತ ಇದೆಯಲ್ಲ. ಈಗೇನು ತಪ್ಪು ಮಾಡಿದ್ಲು ಆ ಹುಡುಗಿ? ದುಡ್ಡು ಕೊಡಕ್ಕೆ ಬಂದಿದ್ದಾಳೆ. ಬೇಕು ಅಂದ್ರೆ ಇಸ್ಕೊಂಡು ಇಕ್ಕಬೇಕು, ಇಲ್ಲಾಂದ್ರೆ ನಿನ್ ಗಂಡು ಕೊಡಮ್ಮ ಅಂತ ಹೇಳಿ ಹೇಳ್ಬೇಕು. ಅದ್ಬಿಟ್ಟು ಬಾಯಿ ಬಂದಂಗೆ ಬೈಯದ? ಬೈಯದೆ ಮತ್ತೀಗ ನನಗೆ ಇಷ್ಟ ಇಲ್ದಿರ ಕೆಲಸ ಮಾಡಿದ್ರೆ ನಾನು ಬೈಯದೇನೆ ಎಲ್ಲಾರ್ನು. ನಾನಂತೂ ಇವಳು ಏನೇ ಮಾಡಿದ್ರು ಅಷ್ಟೇನೆ. ಹಿಂಗ್ ದುಡ್ಡು ಕೊಟ್ಟು ಪೂಸಿ ಹೊಡಿಯಕ್ ಬಂದ್ಬಿಟ್ರೆ ನಾನು ಬಿದ್ದ್ಬಿಡ್ತೀನಿ ಹಳ್ಳಕ್ಕೆ, ಯಾವುದೇ ಕಾರಣಕ್ಕೂ ಇಲ್ಲ. ನೀನಂತೂ ಯಾಮಾರಿದ್ಯಾ? ತುಂಬಾ ಕಿತ್ತಾಳೆ. 3 ಹೊತ್ತು ಮುದ್ದೆನ ಚೆನ್ನಾಗಿ ಮಾಡಿ ತಿಂದಿದ್ಯಲ್ಲ, ಅದಕ್ಕೇನೆ ಮಾತಾಡಕ್ ಬತ್ತೀಯ ಸೊಸೆ ಅನ್ಕೊಂಡು. ಲೇ ದುರ್ಗಿ, ನಿಂತ್ಕಳೆ ಹೋಗ್ಬೇಡ. ನಾನಿರಲ್ಲ ಇಲ್ಲಿ. ಹೆಂಗಾದ್ರೂ ಮಾಡ್ಕೆ, ನೀನುಂಟು ನಿನ್ ಸೊಸೆ ಉಂಟು. ಓಹೋ ಬಂದ್ಬಿಟ್ಟ ಅಯ್ಯಪ್ಪ ಸೊಸೆ ಪರವಾಗಿ ಮಾತಾಡಕ್ಕೆ. ನೆನ್ನೆ ಮನೆ ಬಂದಿರೋಳು ಹೆಚ್ಚಾಗ್ಬಿಟ್ಲು ನನಗಿಂತಾನ. ಇಷ್ಟಿನ ಅವಳೇ ತಂದಿಕ್ಕಿದ್ಲೇನ ಇವಳಿಗೆ ಈ ಅಪ್ಪ ಗುಂಬಕ್ಕೆ. ಅಯ್ಯೋ ಹೋಗ್ಲಿ ಬಿಡಿ ಮಾವ, ನೀವ್ಯಾಕೆ ಸುಮ್ಮನೆ ಬೈಸ್ಕೊಂತೀರಾ? ಅತ್ತೆ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ರೋ ಏನೋ ಗೊತ್ತಿಲ್ಲ ನೋಡಿ. ನಮ್ಮ ಅಪ್ಪ ಅಮ್ಮ ಬಗ್ಗೆ, ನಮ್ಮ ಅಣ್ಣನ ಬಗ್ಗೆ ಎಲ್ಲ ಎಷ್ಟು ಕೀಳಾಗಿ ಮಾತಾಡ್ತಾರೆ. ನನಗೆ ಅದಕ್ಕೆ ಬೇಜಾರಾಯ್ತು, ನಾನು ಜೋರು ಮಾಡಿದೆ. ಹೋಗ್ಲಿ ಬಿಡಮ್ಮ, ಬೇಜಾರು ಮಾಡ್ಕೋಬೇಡ. ಯಾರಿಗೇ ಆಗಲಿ ತನ್ನ ಅಪ್ಪಯ್ಯ ಬಗ್ಗೆ, ನಮ್ಮ ತವ್ರ ಮನೆಯವ್ರ ಬಗ್ಗೆ ಬೈದರೆ ಸಿಟ್ಟು ಬಂದೇ ಬರುತ್ತೆ. ನಿನಗೂ ಸಿಟ್ಟು ಬಂದೈತೆ, ಅದ್ರಾಗೇನು ಆಶ್ಚರ್ಯ ಏನೂ ಇಲ್ಲ ಬಿಡು. ನಿಮ್ಮ ಅತ್ತಿಗೆ ದುಡ್ಡು ಪಡ್ಡು ಕೊಡಕ್ಕೆ ಹೋಗ್ಬೇಡ, ನಿನ್ನ ಗಂಡನ ಕೈ ಕೊಡು, ಅವನ್ನೆಲ್ಲ ಕೊಡ್ತಾನೆ ಅವ್ರ ಅಮ್ಮಗೆ. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು. ನಿಮ್ಮ ಅತ್ತೆನ ಮಾತಾಡ್ಸೋಕ್ಕೆ ಹೋಗ್ಬೇಡ ಜಾಸ್ತಿನ. ಯಾತನ ಉಂಬಕ್ ತಂದಿಕ್ಕು ಅಂದ್ರೆ ತಂದಿಕ್ಕು, ಇಲ್ದಿದ್ರೆ ಸುಮ್ಮನೆ ಇರು ಅಷ್ಟೇನಿ. ಸರಿ ಮಾವ ಆಯ್ತು, ಟೀ ಮಾಡ್ಕೊಂಬತ್ತೀನಿ ರೀ, ಅವರು ಬರ್ತಾರೆ ಅನ್ಸುತ್ತೆ, ಕೂತ್ಕೊಂಡಿರಿ.
ಅಯ್ಯೋ ಪಾಪ ಎಷ್ಟು ಒಳ್ಳೆ ಹುಡುಗಿ, ಇಂಥ ಒಳ್ಳೆ ಹುಡುಗಿ ಮನ್ಸು ನಾನು ವಹಿಸ್ತಾಳಲ್ಲ ಈ ದುರ್ಗಿ. ಇವಳಿಗೆ ಏನು ಹೇಳಬೇಕು? ಹಾಂ, ನನ್ನ ಮಾತೂ ಕೇಳಲ್ಲ ಅವಳು, ಯಾರ ಮಾತು ಕೇಳಲ್ಲ. ಮುಂದೆ ಏನಾಗುತ್ತೋ ಏನೋ ನೋಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.